ಈ ಕಾರ್ಯಕ್ರಮ ಕೇವಲ ಎಜುಕೇಷನಲ್ ಉದ್ದೇಶಗಳಿಗಾಗಿ. ಇಲ್ಲಿ ಬರುವ ಯಾವುದೇ ಮಾಹಿತಿ ಹೂಡಿಕೆ ಸಲಹೆ ಆಗಿರುವುದಿಲ್ಲ. ಷೇರು ಮಾರುಕಟ್ಟೆ ಮತ್ತು ಇಕ್ವಿಟಿ ಸಂಬಂಧಿತ ಹೂಡಿಕೆಗಳು ಮಾರ್ಕೆಟ್ ರಿಸ್ಕ್ ಒಳಗೊಂಡಿರುತ್ತವೆ. ಹೂಡಿಕೆ ಮಾಡುವ ಮುನ್ನ ಸಂಪೂರ್ಣ ಅಧ್ಯಯನ ಮಾಡಿ ವಿವೇಚನೆ ಬಳಸಿ ಹೂಡಿಕೆ ಮಾಡಿ. ನಮಸ್ಕಾರ ಸ್ನೇಹಿತರೆ, ಇತ್ತೀಚಿನ ಬಜೆಟ್ನಲ್ಲಿ ಟ್ಯಾಕ್ಸ್ ಪೇಯರ್ಸ್ಗೆ ದೊಡ್ಡ ರಿಲೀಫ್ ಅನ್ನ ಕೊಡಲಾಗಿದೆ. ಬರೀ 12 ಲಕ್ಷ ತನಕ ಇನ್ಕಮಿಗೆ 0 ಟ್ಯಾಕ್ಸ್ ಮಾತ್ರ ಅಲ್ಲ, 0 ಟ್ಯಾಕ್ಸ್ ಮಾತ್ರ ಅಲ್ಲ, 12 ರಿಂದ 24 ಲಕ್ಷದ ಇನ್ಕಮ್ ಇರೋರ್ಗೂ ಕೂಡ ದೊಡ್ಡ ರಿಯಾಯಿತಿಗಳು ಸಿಕ್ಕಿದಾವೆ. ಯಾಕಂದ್ರೆ ಮುಂಚೆ ಟ್ಯಾಕ್ಸ್ ಸ್ಲ್ಯಾಬ್ ಬೇರೆ ತರ ಇತ್ತು. 15 ಲಕ್ಷ ದಾಟಿದ ತಕ್ಷಣ 30% ಟ್ಯಾಕ್ಸ್ ಬರ್ತಾ ಇತ್ತು. ಆದ್ರೆ ಈಗ ಆ ಹೈಯೆಸ್ಟ್ ಟ್ಯಾಕ್ಸ್ ಬ್ರಾಕೆಟ್ 24 ಲಕ್ಷ ಇನ್ಕಮ್ ದಾಟಿದ ಮೇಲೆ ಬರುತ್ತೆ. 24 ಲಕ್ಷ ತನಕ ಈಗ 15%, 20%, 25% ಈ ಬ್ರಾಕೆಟ್ಗಳು ಬರ್ತವೆ. ಹಾಗಾಗಿ ಇವ್ರಿಗೂ ಕೂಡ ದೊಡ್ಡ ಉಳಿತಾಯ ಆಗುತ್ತೆ. ಅಪ್ ಟು 12 ಲಕ್ಷ ಇನ್ಕಮ್ನವರಿಗೆ 95,000 ದುಡ್ಡು ಉಳಿದ್ರೆ, ವರ್ಷಕ್ಕೆ ಟ್ಯಾಕ್ಸ್ ದುಡ್ಡು ಉಳಿದ್ರೆ, ನಿಮಗೆ 12 ರಿಂದ 24 ಲಕ್ಷದವರೆಗೆ ಆದಾಯ ಇರೋರಿಗೆ 24 ಲ್ಯಾಕ್ ನಿಮಗೆ ವರ್ಷಕ್ಕೆ ಆದಾಯ ಇದೆ ಅಂತ ಹೇಳಿದ್ರೆ ನಿಮಗೆ 1,10,000 ರೂಪಾಯಿ ಉಳಿಯುತ್ತೆ ಇನ್ನು ಮುಂದೆ. ಹಾಗಿರ್ಬೇಕಾದ್ರೆ ನೀವು ಈ ದುಡ್ಡನ್ನ ಯಾವ ರೀತಿ ಬಳಸಬಹುದು, ಈ ಎಕ್ಸ್ಟ್ರಾ ಇನ್ಕಮ್ ಅನ್ನ ಯಾವ ರೀತಿ ನೀವು ಯುಟಿಲೈಸ್ ಮಾಡ್ಕೋಬಹುದು. ಮಾರ್ಕೆಟಲ್ಲಂತೂ ಫುಲ್ ಹಂಗಾಮ ಶುರುವಾಗಿದೆ. ಕನ್ಸಂಪ್ಷನ್ ಅಂದರೆ ಜನರ ಬಳಕೆಯ ಆಧಾರದ ಮೇಲೆ ಒಂದಷ್ಟು ಲಾಭ ಬರಬಹುದಾದ ಕಂಪನಿಗಳೇನಿದಾವೆ ಅವುಗಳ ಸ್ಟಾಕ್ ವ್ಯಾಲ್ಯೂ ಜಾಸ್ತಿ ಆಗ್ತಿದೆ. ಸ್ವಿಗ್ಗಿಲಿ ನೀವು ಆರ್ಡ್ರ್ ಮಾಡ್ಬೋದು, ಝೊಮ್ಯಾಟೊ ಆರ್ಡ್ರ್ ಮಾಡ್ಬೋದು, ನೀವು ಬೈಕ್ ತೊಗೋಬೋದು ಹೊಸದು, ಕಾರ್ ತೊಗೋಬೋದು ಹೊಸದು, ನೀವು ಬಟ್ಟೆ ಹೊಸದು ಹಾಕೋಬೋದು. ಸಿಕ್ಕಾಪಟ್ಟೆ ದುಡ್ಡು ಚೆಲ್ಲಕ್ಕೆ ಶುರು ಮಾಡ್ತೀರಿ ಅಂತ ಅಂದ್ಕೊಂಡು ಅಲ್ಲಿ ಸಿಕ್ಕಾಪಟ್ಟೆ ಆ ರೀತಿದೊಂದು ಕಲ್ಪನೆ ಬಂದುಬಿಟ್ಟಿದೆ. ಹಾಗಿದ್ರೆ ಪೂರ್ತಿ ದುಡ್ಡನ್ನು ನೀವು ಖರ್ಚು ಮಾಡೋಕ್ಕೆ ಹಾಕಬೇಕಾ, ಅಥವಾ ಬುದ್ಧಿವಂತಿಕೆ ಅಂದರೆ ಏನು, ಈ ಸಂದರ್ಭದಲ್ಲಿ ಯಾವ ರೀತಿ ಖರ್ಚು ಮತ್ತು ಉಳಿತಾಯ ಸೇವಿಂಗ್ಸ್ ಇವೆರಡನ್ನ ಬ್ಯಾಲೆನ್ಸ್ ಹೇಗೆ ಮಾಡಬಹುದು, ಓವರ್ ಆಲ್ ಈ ಇನ್ಕಮ್ ಗ್ರೂಪ್ನವರು ತಮ್ಮ ಫಿನಾನ್ಸನ್ನು ಹೇಗೆ ಮ್ಯಾನೇಜ್ ಮಾಡಬಹುದು, ಲೈಫ್ ಸ್ಟೈಲ್ ಅಪ್ಗ್ರೇಡ್ ಮಾಡೋದಕ್ಕೆ ಏನು ಐಡಿಯಾಸನ್ನು ನಾವು ನೋಡ್ಬೋದು, ನಮ್ಮ ಇನ್ವೆಸ್ಟ್ಮೆಂಟ್ ಮತ್ತು ಸೇವಿಂಗ್ಸ್ ಗೇಮನ್ನು ಅಪ್ ಮಾಡ್ಕೊಳ್ಳೋಕ್ಕೆ ಏನು ಐಡಿಯಾಸ್ ನಾವು ನೋಡ್ಬೋದು, ಎಲ್ಲವನ್ನ ಚರ್ಚೆ ಮಾಡ್ತಾ ಹೋಗೋಣ. ಅಗೇನ್ ಇದು ಡಿಸ್ಕಷನ್, ಪ್ರತಿಯೊಬ್ಬ ವ್ಯಕ್ತಿಗೂ ಬೇರೆ ಬೇರೆ ಸಿನಾರಿಯೋಸ್ ಇರುತ್ತೆ. ಆ್ಯಾವ್ರೇಜ್ ಆಗಿ ನಾವು ಏನು ಮಾಡ್ಬೋದು ಅಂತ ಚರ್ಚೆ ಮಾಡಬಹುದು. ನೀವು ಆಲ್ರೆಡಿ 12 ಲ್ಯಾಕ್ ದಾಟ್ಬಿಟ್ಟಿದ್ದೀರಾ ಅಂತ ಹೇಳಿದ್ರೆ, 12 ರಿಂದ 24 ಲಕ್ಷದ ಇನ್ಕಮ್ ಬ್ರ್ಯಾಕೆಟ್ನಲ್ಲಿ ನೀವು ಬರ್ತಾ ಇದ್ದೀರಾ ಅಂತ ಹೇಳಿದ್ರೆ, ಇಲ್ಲಿ ಪಾಸಿಬಿಲಿಟಿ ಏನು ಅಂದರೆ ನಿಮ್ಮ ಲೈಫ್ ಸ್ಟೈಲ್ ಆಲ್ರೆಡಿ ಚೂರು ಇಂಪ್ರೂವ್ ಆಗಿರುತ್ತೆ. ನೀವೊಂದು 15 ಲಕ್ಷನೋ 20 ಲಕ್ಷನೋ 23 ಲಕ್ಷನೋ 24 ಲಕ್ಷನೋ ಆದಾಯ ಗಳಿಸ್ತಾ ಇದ್ದೀರಿ ಅಂತ ಹೇಳಿದ್ರೆ, ಡೆಫಿನೆಟ್ಲಿ 12 ಲಕ್ಷದ ಒಳಗಿನ ಆದಾಯದವರ ಲೈಫ್ ಸ್ಟೈಲ್ಗಿಂತ ನಿಮ್ಮ ಲೈಫ್ ಸ್ಟೈಲ್ ನೀವು ಬೆಟರ್ ಮಾಡ್ಕೊಂಡೇ ಇರ್ತೀರಿ ಆಲ್ರೆಡಿ. ಸೇಮ್ ಟೈಮ್ ಸೇವಿಂಗ್ಸ್ ಮತ್ತು ಇನ್ವೆಸ್ಟ್ಮೆಂಟ್ ವಿಚಾರದಲ್ಲೂ ಕೂಡ ನೀವು ಫೇರ್ಲಿ ಗುಡ್ ಅನ್ನೋ ರೀತಿ ಇರ್ತೀರಿ. ನೀವು ತುಗಲಕ್ ಥರ ಆಗಿರಬಾರ್ದು ಅಷ್ಟೇ. ಹಾಗೆ ನಿಮ್ಮ ಸೇವಿಂಗ್ಸ್ ಮತ್ತು ಇನ್ವೆಸ್ಟ್ಮೆಂಟ್ ಕೂಡ ಫೇರ್ಲಿ ಗುಡ್ಡೇ ಇರಬೇಕು. ನೀವು ತುಗಲಕ್ಕಲ್ಲ ಅಂತ ಹೇಳಿದ್ರೆ, ನೀವು ಶಿಸ್ತಿನಿಂದ ಜೀವನ ನಡೆಸೋರು ಅಂತಾದರೆ ಫೇರ್ಲಿ ಗುಡ್ ಸೇವಿಂಗ್ಸ್ ಆ್ಯಂಡ್ ಇನ್ವೆಸ್ಟ್ಮೆಂಟನ್ನು ಮಾಡಿರೋ ಸಾಧ್ಯತೆ ಇರುತ್ತೆ. ಹಾಗಾಗಿ ಸ್ನೇಹಿತರೆ, 12 ಲಕ್ಷದವರೆಗಿನ ಆದಾಯದವ್ರಿಗೆ ನಾವು ಮಾಡಿರೋ ವಿಡಿಯೋದಲ್ಲಿ ಹೇಳಿದ್ವಿ ನೀವು ಜಾಸ್ತಿ ಸೇವಿಂಗ್ಸ್ ಕಡೆ ಫೋಕಸ್ ಮಾಡಿ ಅಂತ. ನೀವು ಸೇವಿಂಗ್ಸ್ ಮಾಡಿ, ಆದರೆ ಅವ್ರಿಗಿಂತ ಚೂರು ಜಾಸ್ತಿ ನೀವು ಖರ್ಚು ಮಾಡ್ಬೋದು. ಎಲ್ಲರೂ ಕಂಜೂಸ್ತನ ಮಾಡಿದ್ರೆ, ದುಡ್ಡಿರೋರು ಕೂಡ ಕಂಜೂಸ್ತನ ಮಾಡಿದ್ರೆ, ಜುಗುತನ ಮಾಡಿದ್ರೆ ಎಕಾನಮಿ ನಡೆಯೋದು ಹೇಗೆ? ನೆಕ್ಸ್ಟ್ ಎಕಾನಮಿಲಿ ಡಿಮಾಂಡ್ ಆದರೂ ಎಲ್ಲಿಂದ ಇರುತ್ತೆ? ಹಾಗಾಗಿ ನೀವು ಒಂಚೂರು ಅವ್ರಿಗಿಂತ ಒಂಚೂರು ಜಾಸ್ತಿ ಖರ್ಚು ಮಾಡಬಹುದು. ಈ ಎಕ್ಸ್ಟ್ರಾ ದುಡ್ಡು ಏನಿದೆ ಅದರಲ್ಲಿ ಅಂದರೆ ಈಗ ನಿಮಗೆ 1,10,000 ರೂಪಾಯಿ ಎಕ್ಸ್ಟ್ರಾ ಉಳಿಯುತ್ತಲ್ಲ ಸ್ನೇಹಿತರೆ. ಸಡನ್ ಆಗಿ ಈಗ ಜೋರ ಗಾಳಿ ಬಂದ ತಕ್ಷಣ ನಾವು ಕಲ್ಲೇ ಹೊಡೆದಿಲ್ಲ, ಮರದಲ್ಲಿರೋ ಮಾವಿನ ಹಣ್ಣೆಲ್ಲ ಕೆಳಗೆ ಬಿತ್ತು, ಯಾವ ತಿನ್ನೋದು ಗೊತ್ತಾಗಲ್ಲ. ಆ ರೀತಿ 1,10,000 ರೂಪಾಯಿ ಎಕ್ಸ್ಟ್ರಾ ಉಳಿದಿದೆಯಲ್ಲ, ಈಗ ವಿಂಡ್ ಫಾಲ್ ಗೇನ್ ಆಗಿದೆಯಲ್ಲ ಈಗ ನಿಮಗೆ. ಸೊ ಇದನ್ನು ನೀವು 50% ನಿಮ್ಮ ಲೈಫ್ ಸ್ಟೈಲ್ ಅಪ್ಗ್ರೇಡ್ ಮಾಡೋಕ್ಕೆ, ಇನ್ನು 50%, ಇನ್ನು 55,000 ನೀವು ಅದನ್ನು ಇನ್ವೆಸ್ಟ್ಮೆಂಟ್ ಆ್ಯಂಡ್ ಸೇವಿಂಗ್ಸ್ಗೆ ಯೂಸ್ ಮಾಡಬಹುದು. ಇದು ನಿಮ್ಮ ಆರ್ಥಿಕ ಪರಿಸ್ಥಿತಿ ನೋಡಿಕೊಂಡು, ನಿಮಗೇನು ಸಾಲ ಇದೆಯಾ ಇಲ್ವ ಅದೆಲ್ಲ ನೋಡಿಕೊಂಡು ನೀವು ಬೇರೆ ಬೇರೆ ಇದು ಮಾಡ್ಬೋದು. ಇನ್ ಜನರಲ್ ನಾವು ಹೇಳ್ತಿರೋದು ನೀವು ಆ ರೀತಿ ಬಳಸ್ಬೋದು. ಇಲ್ಲ ನಾನು ಫುಲ್ ಸೇವಿಂಗ್ಸೇ ಮಾಡ್ತೀನಿ ಅಂದರೆ ಫೆಂಟಾಸ್ಟಿಕ್ ಮಾಡಿ. ಆದರೆ ಸ್ನೇಹಿತರೆ, ಜೀವನದಲ್ಲಿ ದುಡಿಯೋದೇನಕ್ಕೆ? ನಾವು ಚೆನ್ನಾಗಿರಬೇಕು ಅಂತ, ಜೀವನ ಅನುಭವಗಳನ್ನು ಗಳಿಸ್ಕೋಬೇಕು ಅಂತ, ಒಂದು ತಕ್ಕ ಮಟ್ಟಿಗೆ ನಿಮ್ಮ ಜೀವನವನ್ನು ಅಪ್ಗ್ರೇಡ್ ಮಾಡ್ಕೊಳ್ಳೋದಕ್ಕೆ. ಹಾಗಂತ ಹೋಗಿ ಪಬ್ಬಲ್ಲಿ ನರ್ತಿಸ್ಬೇಕು ಕುಡಿದು ಅಂತಲ್ಲ, ಹೆಲ್ದಿಯಾಗಿ. ಅದರ ಬಗ್ಗೆ ನಾವು ಆಮೇಲೆ ಬರ್ತೀವಿ. ಐಡಿಯಾಸ್ ವಿಚಾರದಲ್ಲಿ ಹೇಳಬೇಕಾದ್ರೆ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀವಿ ಏನೆಲ್ಲ ನೀವು ಹೆಲ್ದಿಯಾಗಿ ನಿಮ್ಮ ಲೈಫ್ ಸ್ಟೈಲ್ನ ಅಪ್ಗ್ರೇಡ್ ಮಾಡ್ಕೋಬೋದು, ಹೇಗೆ ನೀವು ನಿಮ್ಮ ಸೇವಿಂಗ್ಸ್ ಮತ್ತು ಇನ್ವೆಸ್ಟ್ಮೆಂಟನ್ನು ನೀವು ಅದನ್ನು ವರ್ಕಪ್ ಮಾಡ್ಬೋದು ಅಂತ ನಾವು ಅಲ್ಲಿ ಡಿಸ್ಕಸ್ ಮಾಡ್ತಾ ಹೋಗೋಣ ಅಂತೆ. ಆದರೆ ಇನ್ ಜನರಲ್ ನೀವು ಆ ರೀತಿ ಮಾಡ್ಬೋದು. ಉಳಿದಂತೆ ನಿಮಗೆ ಟ್ಯಾಕ್ಸ್ ಕಟ್ಟಕ್ಕೆ ಬಂದೇ ಬರುತ್ತೆ ಡೆಫಿನೆಟ್ಲಿ. ನಿಮಗೆ ಇಷ್ಟ ಇಲ್ಲ ಅಂದರೂ ಕೂಡ ನಿಮಗೆ ಸ್ಯಾಲ್ರಿ ಬರಬೇಕಾದ್ರೆ ಅದನ್ನು ಕಟ್ ಮಾಡ್ಕೊಂಡೇ ಕೊಡ್ತಾರೆ. ಬಿಸ್ನೆಸ್ ಇನ್ಕಮ್ನವರು ಕೂಡ ಫೈಲಿಂಗ್ ಮಾಡಲೇಬೇಕಾಗುತ್ತೆ. ಇಷ್ಟ ಆದಾಯ ಇರೋರು ಟ್ಯಾಕ್ಸ್ ಕಟ್ಟಲೇಬೇಕಾಗತ್ತೆ. ಟ್ಯಾಕ್ಸ್ ಕಟ್ಟೋಣ, ಖುಷಿಯಿಂದ ಕಟ್ಟೋಣ. ಯಾಕಂದರೆ ನಾವು ಇಲ್ಲಿಗೆ ಬರೋಕ್ಕಿಂತ ಮುಂಚೆ ನಮಗೆ 0 ಟ್ಯಾಕ್ಸ್ ಇದ್ದಂಥ ದಿನಗಳು ಕೂಡ ಇದ್ದಿರ್ಬೋದು ತುಂಬ ಜನಕ್ಕೆ ಇದರಲ್ಲಿ, ಈ ಬ್ರ್ಯಾಕೆಟಲ್ಲಿ ಇವಾಗಿರೋರಲ್ಲಿ. ಇಲ್ಲ ಕೆಲವರು ಹುಟ್ಟಿನಿಂದ ಶ್ರೀಮಂತರಿದ್ರು ಅಂತ ಹೇಳಿದ್ರು ಕೂಡ ಅವರ ಹಿಂದಿನ ಜನ್ರೇಷನ್ನವ್ರು ಯಾರಾದರೂ ಕೂಡ
ಟ್ಯಾಕ್ಸ್ ಫ್ರೀ ಜೀವನವನ್ನು ನಡೆಸಿರಬಹುದು. ಹಾಗಾಗಿ ಆಗಿನ ಕಾಲದಲ್ಲಿ ನಾವು ಸರ್ಕಾರಿ ಸೇವೆಗಳನ್ನೆಲ್ಲ ಯೂಸ್ ಮಾಡಿದಾಗ ರೋಡಲ್ಲಿ ಓಡಾಡಿರ್ತೀವಿ, ಬಸ್ ಹತ್ತಿರ್ತೀವಿ, ಸರ್ಕಾರಿ ಆಸ್ಪತ್ರೆಗಳಲ್ಲೇ ಹುಟ್ಟಿರ್ಬೋದು, ಸರ್ಕಾರಿ ಕಾಲೇಜುಗಳಲ್ಲೇ ಓದಿರ್ಬೋದು. ಈ ರೀತಿ ಇರುತ್ತಲ್ವ, ನಾವು ಅಥವಾ ನಮ್ಮ ಪ್ರೀವಿಯಸ್ ಜನ್ರೇಷನ್ ಅವ್ರು ಮಾಡಿರ್ಬೋದಲ್ವ. ಆಮೇಲೆ ಹಂತಾಗಿ ನಾವು ಮೇಲೆ ಬಂದು ಈಗ 24 ಲಕ್ಷದ ಆದಾಯದ ಬ್ರ್ಯಾಕೆಟಿಗೆ ಬಂದಿರ್ಬೋದಲ್ವ. ಸೊ ಟ್ಯಾಕ್ಸ್ ಕಟ್ಟೋಣ, ಒಂಥರ ಪೇಯಿಂಗ್ ಬ್ಯಾಕ್ ಟು ದ ಸೊಸೈಟಿ ಥರ, ಅದು ಸೊಸೈಟಿಗೆ ವಾಪಸ್ ಕೊಟ್ಟ ಹಾಗೆ ನಾವು ಹೇಗೆ ಮೇಲೆ ಬಂದು ಹಾಗೆ ಇನ್ನೊಂದಷ್ಟು ಜನರನ್ನ ಮೇಲೆ ತರೋಕೆ ನಾವು ಹೆಲ್ಪ್ ಮಾಡಬೇಕಲ್ವ. ಹಾಗಾಗಿ ನೇಷನ್ ಬಿಲ್ಡಿಂಗ್ನಲ್ಲಿ ಖುಷಿಯಿಂದ ಆ ಟ್ಯಾಕ್ಸನ್ನು ಕಟ್ಟೋಣ. ಈಗ ಐಡಿಯಾಸ್ ವಿಚಾರಕ್ಕೆ ಬರೋಣ ಸ್ನೇಹಿತರೆ. ಲೈಫ್ ಸ್ಟೈಲ್ ಅಪ್ಗ್ರೇಡ್ ಅಂತ ಹೇಳಿದ್ರೆ ಇದು ಆ್ಯಕ್ಚುಲಿ ಒಂಥರ ಕಾಯಿಲೆ ಕೂಡ ಹೌದು. ಇದು ಲೈಫ್ ಸ್ಟೈಲ್ ಇನ್ಫ್ಲೇಷನ್ ಅಂತ ಹೇಳ್ತಾರೆ. ನಮ್ಮ ಆರ್ಥಿಕ ಸ್ಥಿತಿ ಸುಧಾರಿಸಿದ ಹಾಗೆ ಚುಚೂರು ಸುಧಾರಿಸಿದಂಗೂ ಕೂಡ ಇಷ್ಟು ಸುಧಾರಿಸಿದ್ರೆ ನಾವು ಇಷ್ಟು ಮುಂದಕ್ಕೆ ಹೆಜ್ಜೆ ಇಟ್ಟಿರ್ತೀವಿ, ಅದು ಆಗಬಾರ್ದು. ಇಷ್ಟು ನಮ್ಮ ಪರಿಸ್ಥಿತಿ ಸುಧಾರಿಸಿದಾಗ ನಾವು ಇಷ್ಟು ಹೆಜ್ಜೆ ಮುಂದೆ ಇಟ್ಟರೆ ಏನೂ ಪ್ರಾಬ್ಲಮ್ ಆಗೋದಿಲ್ಲ. ಈ ರೇಷಿಯೋ ಏನು ಹೇಳಿದ್ವಿ ನಾವು, ಇಷ್ಟಿಷ್ಟು ಪರ್ಸೆಂಟ್ ನೀವು ಲೈಫ್ ಸ್ಟೈಲ್ ಅಪ್ಗ್ರೇಡೇಷನ್ಗೆ ಯೂಸ್ ಮಾಡ್ಬೋದು ಅಂತ. ಆ ದುಡ್ಡಲ್ಲಿ ಒಂದು ಟ್ರಾವೆಲ್ ಮಾಡ್ಬೋದು, ಒಂದು ಟ್ರಿಪ್ ಹೋಗಿ ಬರ್ಬೋದು, ನೀವು ಸೋಲೋ ಟ್ರಿಪ್ ಹೋಗ್ಬೋದು, ಸಿಂಗಲ್ ಆಗಿದ್ರೆ ಫ್ಯಾಮಿಲಿ ಟ್ರಿಪ್ ನೀವು ಹೋಗಿ ಬರ್ಬೋದು. ಒಳ್ಳೊಳ್ಳೆ ರೆಸ್ಟೋರೆಂಟಲ್ಲಿ ಊಟ ಮಾಡೋಕ್ಕೆ ನೀವು ನಿಮ್ಮ ವೀಕೆಂಡಲ್ಲೋ ತಿಂಗಳಿಗೊಂದ್ಸಲಿನೋ ಅದಕ್ಕೆ ನೀವು ಆ ಎಕ್ಸ್ಟ್ರಾ ಮನಿಯನ್ನು ಯೂಸ್ ಮಾಡ್ಬೋದು. ಅಂದರೆ ಆ ಎಕ್ಸ್ಟ್ರಾ ಮನಿಯಲ್ಲೂ ಕೂಡ ಒಂದು ಪರ್ಸೆಂಟೇಜ್ ಹೇಳಿದ್ವಲ್ಲ, ಆ ದುಡ್ಡನ್ನು ಯೂಸ್ ಮಾಡ್ಬೋದು. ನಿಮ್ಮ ಮೆಂಟಲ್ ಹೆಲ್ತ್, ಫಿಸಿಕಲ್ ಹೆಲ್ತ್ ಅವುಗಳ ಮೇಲೂ ಕೂಡ ನೀವು ಖರ್ಚು ಮಾಡ್ಬೋದು. ಫಿಟ್ನೆಸ್ ಮೇಲೆ ಖರ್ಚು ಮಾಡ್ಬೋದು, ಜಿಮ್ ಮೆಂಬರ್ಶಿಪ್ ತೊಗೋಬೋದು. ನೀವು ಇದು ಯಾವುದಿಲ್ಲ ಅಂದರೆ ನಿಮ್ಮ ಬೈಕ್ ಇಲ್ಲ ಅಂದರೆ ಬೈಕ್ ತೊಗೋಬೋದು, ಅಥವಾ ಇರೋ ಬೈಕ್ ತೀರಾ ಹಳೆದಾಗಿದೆ ಅಂದರೆ ಸ್ವಲ್ಪ ಬೈಕ್ನ ಅಪ್ಗ್ರೇಡ್ ಮಾಡ್ಕೊಳ್ಳೋಕೆ ನೀವು ಡೌನ್ ಪೇಮೆಂಟ್ಗೆ ಆ ದುಡ್ಡನ್ನು ಯೂಸ್ ಮಾಡ್ಬೋದು. ಅಥವಾ ನಿಮ್ಮ ಮನೇನ ಚೂರು ಇಂಪ್ರೂವ್ ಮಾಡ್ಕೋಬೋದು. ಸಿಂಗಲ್ ರೂಮಲ್ಲಿ ಇದ್ದೀರಿ, ಒಂದು 10,000 ಬಾಡಿಗೆನೋ 5,000 ಬಾಡಿಗೆನೋ ಚಿಕ್ಕದೊಂದು ರೂಮಲ್ಲಿ ಇದ್ದೀರಿ ಅಂತ ಹೇಳಿದ್ರೆ ನೀವೊಂದು ಇನ್ನೊಂದು 3,000 ಜಾಸ್ತಿ ಬಾಡಿಗೆ ಬರೋ ಮನೆಗೆ ಹೋಗ್ಬೋದು. ಅವಾಗ ಎಷ್ಟಾಯಿತು, ವರ್ಷಕ್ಕೊಂದು 35,000-36,000 ರೂಪಾಯಿ ಆಯ್ತು ಅಷ್ಟೇ ಅಲ್ವಾ. ಉಳಿಸಿರೋದೆಷ್ಟು ನೀವು 1 ಲಕ್ಷ, ಒಂದು 30-35% ಅಂದರೂ ಕೂಡ ನೀವು ಲೈಫ್ ಸ್ಟೈಲ್ ಅಪ್ಗ್ರೇಡ್ ಮಾಡೋಕ್ಕೆ ಯೂಸ್ ಮಾಡ್ತೀರಿ ಅಂದರೆ ಈ ಥರ ನಿಮ್ಮ ಮನೆಯನ್ನು ಚೂರು ನೀವು ಇಂಪ್ರೂವ್ ಮಾಡ್ಕೊಳ್ಳೋಕೆ ಯೂಸ್ ಮಾಡ್ಬೋದು. ಅಥವಾ ಯಾವುದಾದ್ರೂ ಹಾಬೀಸ್, ನಿಮ್ಮ ಇಷ್ಟದ ಅಭ್ಯಾಸಗಳಿಗೆ ಅದಕ್ಕೆ ಏನಾದ್ರು ಖರ್ಚು ತಗೊಳುತ್ತೆ ಅಂತ ಹೇಳಿದ್ರೆ ಅವುಗಳಿಗೂ ಕೂಡ ನೀವು ಯೂಸ್ ಮಾಡ್ಬೋದು. ಒಂದಷ್ಟು ಆಡಿಬಲ್ ಥರದ ಆಡಿಯೋ ಬುಕ್ನ ಮೆಂಬರ್ಶಿಪ್ ಆಗಿರ್ಬೋದು, ಅಥವಾ ಪುಸ್ತಕಗಳನ್ನು ಖರೀದಿ ಮಾಡೋದಾಗಿರ್ಬೋದು. ಅದು ಎಂಡ್ಲೆಸ್. ಯಾವುದಾದ್ರೂ ಸ್ವಿಮ್ಮಿಂಗ್ ಕಲಿಯೋಕ್ಕೆ ಹೋಗಿ ಸ್ವಿಮ್ಮಿಂಗ್ ಪೂಲ್ನ ಚಾರ್ಜಸ್ ಆಗಿರ್ಬೋದು, ಅಥವಾ ಕ್ರಿಕೆಟ್ ಕೋಚಿಂಗ್ ತೊಗೊಳೋದಾಗಿರ್ಬೋದು, ಸುಮ್ಮನೆ ನಿಮ್ಗೆ ಇಷ್ಟಕ್ಕೆ ನಿಮ್ಮ ಖುಷಿಗೆ ಆಡೋಕ್ಕೆ, ಇದು ಯಾವುದಕ್ಕಾದ್ರೂ ನೀವು ಈ ಅಮೌಂಟ್ನ ಉಳಿದಿರೋ ದುಡ್ಡಲ್ಲಿ, ಟ್ಯಾಕ್ಸ್ ಉಳಿದಿರೋ ದುಡ್ಡಲ್ಲಿ ಖರ್ಚಿನ ಪೋರ್ಷನ್ ಸಪ್ರೇಟ್ ಹೇಳಿದ್ವಲ್ಲ 30-35%, ಇದರಲ್ಲಿ ಯಾವ್ದಾದ್ರು ನೀವು ಚೂಸ್ ಮಾಡ್ಕೋಬೋದು. ನಿಮಗೆ ಬೇಕಂದ್ರೆ ಕಾಂಬಿನೇಷನ್ ಮಾಡ್ಕೋಬೋದು. ಉಳಿದ ಮೆಜಾರಿಟಿ ಪೋರ್ಷನ್ ಏನಿದೆ, ದೊಡ್ಡ ಪೋರ್ಷನ್, ಅದನ್ನು ಉಳಿತಾಯಕ್ಕೆ ಮತ್ತು ಇನ್ವೆಸ್ಟ್ಮೆಂಟ್ಗೆ ಯೂಸ್ ಮಾಡಿ ಅಂತ ನಾವು ನಿಮಗೆ ಹೇಳಿದ್ವಿ. ಮೊದಲನೇದಾಗಿ ಎಮರ್ಜೆನ್ಸಿ ಫಂಡನ್ನು ಕ್ರಿಯೇಟ್ ಮಾಡ್ಕೋಬೇಕು ಸ್ನೇಹಿತರೆ. ಇಷ್ಟು ತನಕ ನೀವು ಮಾಡಿರ್ಬೋದು, ಮಾಡಿಲ್ಲ ಅಂದರೆ ಅನಿವಾರ್ಯ. ಇದು ಪ್ರತಿಯೊಬ್ಬರ ಹತ್ರ ಎಮರ್ಜೆನ್ಸಿ ಫಂಡ್ ಇರಲೇಬೇಕು. ಅದಕ್ಕೆ ನಾವೇನು ಹೇಳ್ತೀವಿ ಅಂತ ಹೇಳಿದ್ರೆ, ಆ ಎಕ್ಸ್ಟ್ರಾ ಉಳಿದಿರೋ ದುಡ್ಡು ಇದೆಯಲ್ಲ ಅದನ್ನು 100% ಈ ರೀತಿ ಸೇವಿಂಗ್ಸ್ ಮತ್ತು ಇನ್ವೆಸ್ಟ್ಮೆಂಟಿಗೆ ಹಾಕಿದ್ರೂ ಕೂಡ ತಪ್ಪೇನೂ ಇಲ್ಲ. ಅದು ವೆರಿ ಇಂಪಾರ್ಟೆಂಟ್. ಹಾಗಾಗಿ ಈ ಟೈಮ್ನಲ್ಲಿ ಅರ್ಜೆಂಟ್ ಏನಿಲ್ಲ ಲೈಫ್ ಸ್ಟೈಲ್ ಅಪ್ಗ್ರೇಡ್ ಮಾಡ್ಕೊಳ್ಳೋಕ್ಕೆ. ನೀವು ಫ್ಯಾಮಿಲಿ ಅಲ್ಲ ಅಂತಾದರೆ, ಸಿಂಗಲ್ ಆಗಿದ್ರೆ ಆರಾಮಾಗಿ ಪೂರ್ತಿ ದುಡ್ಡನ್ನು ನೀವು ಇನ್ವೆಸ್ಟೇ ಮಾಡ್ಬೋದು. ಒಂದು ಸಣ್ಣ ಪೋರ್ಷನ್ ಅಷ್ಟೇ, ಒಂದು ಖುಷಿಗಿರಲಿ ಅಂತ ಖರ್ಚು ಮಾಡಿಕೊಂಡು 90% ನೀವು ಇದಕ್ಕೆ ಹಾಕ್ಬಿಡ್ಬೋದು. ಇಲ್ಲಿ ನಾನಾ ರೀತಿ ಆಪ್ಷನ್ಸ್ ಇರುತ್ತೆ. ಫಿಕ್ಸೆಡ್ ಡೆಪಾಸಿಟ್ ಇರ್ಬೋದು, ಬಾಂಡ್ಗಳಾಗಿರ್ಬೋದು, ಅಥವಾ ಈಕ್ವಿಟಿ ಇನ್ವೆಸ್ಟ್ಮೆಂಟ್ ಆಗಿರ್ಬೋದು, ಈಕ್ವಿಟಿ ಮ್ಯೂಚುವಲ್ ಫಂಡ್ಗಳು, ಅಥವಾ ಈಕ್ವಿಟಿ ಶೇರುಗಳನ್ನು ನಿಮಗೆ ನಾಲೆಜ್ ಇದ್ದರೆ ನೀವು ಅದನ್ನು ಖರೀದಿ ಮಾಡೋಕ್ಕಾಗಿರ್ಬೋದು, ಅಥವಾ ನಿಮ್ಮ ಸಾಲಗಳ ಮರುಪಾವತಿ ಆಗಿರ್ಬೋದು. ವೆರಿ ಇಂಪಾರ್ಟೆಂಟ್ಲಿ, ಏನಾದರೂ ಸಾಲ ಇತ್ತು ಅಂತ ಹೇಳಿದ್ರೆ ಅದನ್ನು ರೀಪೇಮೆಂಟ್ ಬೇಗ ಮಾಡೋದಕ್ಕೆ, ಪ್ರೀಪೇಮೆಂಟ್ ಮಾಡೋದಕ್ಕೆ ನೀವು ಅದನ್ನು ಯೂಸ್ ಮಾಡ್ಕೋಬೋದು. ದೊಡ್ಡ ಪ್ರಮಾಣದಲ್ಲಿ ಬಡ್ಡಿ ಕಟ್ಟೋದನ್ನು ನೀವು ಅದರಿಂದ ಬಚಾವಾಗ್ಬೋದು. ಲೋನ್ ಆ್ಯಪ್ಗಳಲ್ಲೆಲ್ಲ ಲೋನ್ ತೊಗೊಂಡಿದ್ರೆ ಫಸ್ಟ್ ಅದನ್ನು ತೀರಿಸ್ಬಿಡಿ. ಈ ರೀತಿ ನಾನಾ ರೀತಿ ಯೂಸ್ ಮಾಡ್ಬೋದು. ಅದರಲ್ಲಿ ಎಮರ್ಜೆನ್ಸಿ ಫಂಡ್ ಅಂತ ವಿಚಾರಕ್ಕೆ ಬಂದರೆ ಸ್ನೇಹಿತರೆ, ನಾವು ಸ್ವಲ್ಪ ಡೀಟೇಲ್ ಆಗಿ ನೋಡಬೇಕು ಅಂತ ಹೇಳಿದ್ರೆ, ಎಮರ್ಜೆನ್ಸಿ ಫಂಡ್ ಅಂದರೆ ಅದು ನಿಮ್ಮ ಇನ್ವೆಸ್ಟಿಂಗಿಗಿಂತ ಡಿಫ್ರೆಂಟ್. ಅದು ಇನ್ವೆಸ್ಟ್ ಏನಕ್ಕೆ ಮಾಡ್ತೀರಿ, ದುಡ್ಡು ಗ್ರೋ ಆಗಲಿಕ್ಕೆ ಅಂತ ಮಾಡ್ತೀರಿ. ನೀವು ಅದಕ್ಕೆ ಏನು ಮಾಡ್ತೀರಿ, ನೀವು ಮ್ಯೂಚುವಲ್ ಫಂಡಲ್ಲಿ ಹಾಕ್ಬೋದು, ಈಕ್ವಿಟಿ ಮ್ಯೂಚುವಲ್ ಫಂಡಲ್ಲಿ, ಅಥವಾ ನೀವು ಕೆಲವರು ಶೇರುಗಳನ್ನೇ ಖರೀದಿ ಮಾಡ್ತಿರ್ಬೋದು. ಅದು ಎಮರ್ಜೆನ್ಸಿ ಫಂಡ್ ಅಂತ ಕರೆಸ್ಕೊಳ್ಳೋದಿಲ್ಲ ಅದು. ಯಾಕಂದರೆ ಮಾರ್ಕೆಟ್ ಡೌನ್ವರ್ಡ್ ಇದ್ದಾಗ, ಸಡನ್ನಾಗಿ ಕೊಲ್ಯಾಪ್ಸ್ ಆಗಿದ್ದಾಗ ನಿಮಗೆ ಎಮರ್ಜೆನ್ಸಿ ಕ್ರಿಯೇಟ್ ಆಯಿತು ಅಂದರೆ ನೀವು ಆ ದುಡ್ಡನ್ನು ತೆಗಿಲಿಕ್ಕಾಗೋದಿಲ್ಲ. ಯಾಕಂದರೆ ಲಾಸಲ್ಲಿರುತ್ತದು, ಲಾಸಲ್ಲಿ ತೆಗಿಬೇಕಾಗತ್ತೆ. ಕೆಲವೊಂದ್ಸಲಿ ಫುಲ್ ಕ್ರ್ಯಾಶ್ ಆಗಿ ಹೋಗಿತ್ತು ಅಂದರೆ ಏನು ಮಾಡ್ತೀರಾ. ಹಾಗಾಗಿ ಎಮರ್ಜೆನ್ಸಿ ಫಂಡ್ ಸಪ್ರೇಟ್ ಆಗಿರಬೇಕು. ನಿಮ್ಮ ತಿಂಗಳ ಆದಾಯದ ಮಿನಿಮಮ್ 6 ಪಟ್ಟು, ಮ್ಯಾಕ್ಸಿಮಮ್ ನೀವು 10-15 ಪಟ್ಟು ತನಕ ಕೂಡ ಹೋಗಬಹುದು. ಮ್ಯಾಕ್ಸ್ ಟು ಮ್ಯಾಕ್ಸ್ ಮಿನಿಮಮ್ ನಿಮ್ಮ 6 ತಿಂಗಳ ಸಂಬಳದಷ್ಟಾದರೂ ಕೂಡ ಎಮರ್ಜೆನ್ಸಿ ಫಂಡ್ ಇರಬೇಕು. ಅದು ಸೇಫೆಸ್ಟ್ ಜಾಗಗಳಲ್ಲಿ ಇಡಬೇಕು. ಫಿಕ್ಸೆಡ್ ಡೆಪಾಸಿಟ್ ಅಥವಾ ಬಾಂಡ್ ಥರದ್ದು, ಅಥವಾ ಈ ಡೆಟ್ ಮ್ಯೂಚುವಲ್ ಫಂಡ್, ಇವುಗಳಲ್ಲಿ ಯಾವುದಾದ್ರೂ ನೀವು ಆ ದುಡ್ಡನ್ನು ಹಾಕಬೇಕು. ಮಾರ್ಕೆಟ್ ಏನೇ ಆದರೂ ಕೂಡ ಅದು ಎಲ್ಲಿಗೂ ಹೋಗಂಗಿರಬಾರ್ದು. ಒಂದಷ್ಟು ನೀವು ಅದರಲ್ಲಿ ಸೇವಿಂಗ್ಸ್ ಅಕೌಂಟಲ್ಲಿ ಇಟ್ಟರೂ ಪರವಾಗಿಲ್ಲ, 1-2 ತಿಂಗಳ ಸಂಬಳವನ್ನು, ಏನೂ ಪ್ರಾಬ್ಲಮ್ ಇಲ್ಲ.
ಎಲ್ಲದರಲ್ಲೂ ರಿಟರ್ನ್ ಅನ್ನು ನಿರೀಕ್ಷೆ ಮಾಡೋಕ್ಕಾಗೋದಿಲ್ಲ. ಇದರ ಉದ್ದೇಶವೇ ಎಮರ್ಜೆನ್ಸಿ ಫಂಡ್ ಅಂತ. ಈ ಎಮರ್ಜೆನ್ಸಿ ಫಂಡ್ ಫಿಕ್ಸೆಡ್ ಡೆಪಾಸಿಟ್ ಅಂತ ಬಂದಾಗ ನಿಮಗೆ ಒಂದು ಬ್ಯೂಟಿಫುಲ್ ಪ್ರಾಡಕ್ಟ್ ಈ ಸ್ಟೇಬಲ್ ಮನಿಯ ಫಿಕ್ಸೆಡ್ ಡೆಪಾಸಿಟ್ ಪ್ರಾಡಕ್ಟ್ಸ್. ನೀವು ಕಷ್ಟಪಟ್ಟು ಸಂಪಾದಿಸಿರೋ ಹಣಕ್ಕೆ ಯಾವ ರೀತಿ ಸೇಫ್ಟಿ ಒದಗಿಸಬಹುದು ಅಂತ ನಾವಿಲ್ಲಿ ನೋಡ್ತಾ ಹೋಗೋಣ. ಸ್ಟೇಬಲ್ ಮನಿ ಮೂಲಕ ನೀವು ಭಾರತದ 9.5% ವರೆಗೂ ರಿಟರ್ನ್ ಜನರೇಟ್ ಮಾಡುವ ಅಂದ್ರೆ ಇಂಟ್ರೆಸ್ಟ್ ರೇಟ್ ಇರೋ FD ಗಳನ್ನ ಬುಕ್ ಮಾಡಬಹುದು. ಹಲವು ಬ್ಯಾಂಕ್ಗಳ ಇಂಟ್ರೆಸ್ಟ್ ರೇಟ್ ಅನ್ನ ಕಂಪೇರ್ ಮಾಡಿ ಸಿಂಪಲ್ ಸ್ಟೆಪ್ಸ್ ನಲ್ಲಿ ಆ ಬ್ಯಾಂಕ್ಗಳಲ್ಲಿ FD ಅನ್ನ ಬುಕ್ ಮಾಡಬಹುದು. ಜೊತೆಗೆ ನಿಮ್ಮ ಹಣದ ಸೇಫ್ಟಿ ಬಗ್ಗೆ ತಲೆ ಕೆಡಿಸ್ಕೋಬೇಕು ಅಂತೇನಿಲ್ಲ. ಯಾಕಂದ್ರೆ DICGC ಇದು RBIನ ಸಬ್ಸಿಡರಿ. ಇದು ಎಲ್ಲ ಬ್ಯಾಂಕ್ FDಗಳಿಗೂ ಭಾರತದ ಎಲ್ಲ ಬ್ಯಾಂಕ್ ಮತ್ತು ಸ್ಮಾಲ್ ಫಿನಾನ್ಸ್ ಬ್ಯಾಂಕ್ ಅವುಗಳ FDಗಳಿಗೆ 5 ಲಕ್ಷ ರೂಪಾಯಿವರೆಗೆ ಇನ್ಶೂರೆನ್ಸ್ ಪ್ರೊವೈಡ್ ಮಾಡುತ್ತೆ DICGC. ಡಿಸ್ಕ್ರಿಪ್ಷನ್ ಹಾಗೂ ಪಿನ್ ಮಾಡಿರೋ ಕಾಮೆಂಟ್ ನಲ್ಲಿ ನಾವು ಲಿಂಕ್ ಅನ್ನ ಕೊಟ್ಟಿರ್ತೀವಿ. ಅಪ್ ಟು 9.5% ತನಕವೂ ನಿಮಗೆ ಹೈ ಇಂಟ್ರೆಸ್ಟ್ ರೇಟ್ ನೊಂದಿಗೆ FD ಬುಕ್ ಮಾಡ್ಕೊಳ್ಳೋಕೆ ಕಂಪೇರ್ ಮಾಡಿ ನಿಮಗೆ ಬೇಕಾಗಿರೋ ಬ್ಯಾಂಕ್ ಅನ್ನ ಚೂಸ್ ಮಾಡೋಕೆ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಾಮೆಂಟ್ ನಲ್ಲಿ ಲಿಂಕ್ ಅನ್ನ ಕೊಟ್ಟಿರ್ತೀವಿ. ಆಸಕ್ತರು ಮಿಸ್ ಮಾಡದೆ ಚೆಕ್ ಮಾಡಿ. ಬನ್ನಿ ಈಗ ವರದಿಯಲ್ಲಿ ಮುಂದುವರಿಯೋಣ. ಆಗಲೇ ಹೇಳಿದ ಹಾಗೆ ಈಕ್ವಿಟಿ ಇನ್ವೆಸ್ಟ್ಮೆಂಟ್ಸ್ ಅಂದ್ರೆ ಈಕ್ವಿಟಿ ಮ್ಯೂಚುವಲ್ ಫಂಡ್ಸ್ ಮತ್ತು ಈಕ್ವಿಟಿ ಶೇರ್ಸ್ ಅವುಗಳು ಕೂಡ ನಿಮಗೆ ಆಪ್ಷನ್ಸ್ ಇದ್ದೇ ಇದೆ. ಹಾಗೆ ರಿಯಲ್ ಎಸ್ಟೇಟ್ ನಲ್ಲೂ ಕೂಡ ಸ್ನೇಹಿತರೆ ನೀವು ಇನ್ವೆಸ್ಟ್ ಮಾಡಬಹುದು. ನಿಮ್ಮ ರಿಟೈರ್ಮೆಂಟ್ಗೆ ಇನ್ವೆಸ್ಟ್ ಮಾಡೋದನ್ನ ಅಥವಾ ಉಳಿತಾಯ ಮಾಡ್ತಾ ಹೋಗೋದನ್ನ ಇವಾಗಿಂದಲೇ ಶುರು ಮಾಡಬಹುದು. ರಿಟೈರ್ಮೆಂಟ್ ಅಂತ ಬಂದಾಗ ಭಾರತ ಸರ್ಕಾರದ PFRDA ಅಂಡರ್ನಲ್ಲಿ ಆಪರೇಟ್ ಆಗುವಂಥ NPS ಅನ್ನೋ ಆಪ್ಷನ್ ಇದೆ. ಬೇರೆ ಬೇರೆ ರಿಟೈರ್ಮೆಂಟ್ ಫಂಡ್ಗಳಿದಾವೆ, ನೀವು ಅದನ್ನು ಚೆಕ್ ಮಾಡ್ಬೋದು. ಇನ್ಶೂರೆನ್ಸ್ ಕವರ್ ಕೂಡ ತುಂಬ ಮುಖ್ಯ. ಎಷ್ಟು ದುಡಿದ್ರೂ ಕೂಡ ಕರೆಕ್ಟಾಗಿ ಒಂದು ಇನ್ಶೂರೆನ್ಸ್ ಇಲ್ಲ ಅಂತ ಹೇಳಿದ್ರೆ, ಟರ್ಮ್ ಮತ್ತು ಹೆಲ್ತ್ ಇನ್ಶೂರೆನ್ಸ್ಗಳಿಲ್ಲ ಅಂತ ಹೇಳಿದ್ರೆ ಯಾವುದೂ ಪ್ರಯೋಜನಕ್ಕೆ ಬರೋದಿಲ್ಲ. ಎಲ್ಲವನ್ನ ಕಿತ್ಕೊಂಡು ಹೋಗುವಂಥ ತುರ್ತು ಪರಿಸ್ಥಿತಿಗಳನ್ನು ನಮ್ಮ ಲೈಫ್ ನಮ್ಮ ಮುಂದೆ ಥ್ರೋ ಮಾಡ್ಬೋದು. ಹಾಗಾಗಿ ಹೆಲ್ತ್ನ ಗ್ಯಾರಂಟಿ ಹಾಗೂ ನಮ್ಮ ಅನುಪಸ್ಥಿತಿಯಲ್ಲಿ ನಮಗೇನು ಹೆಚ್ಚು ಕಮ್ಮಿ ಆಗಿಲ್ಲ ಅಂತಾದರೆ ಫ್ಯಾಮಿಲಿಗೇನು ಆಗಬಾರ್ದು ಅಂತ ಟರ್ಮ್ ಇನ್ಶೂರೆನ್ಸ್ ಇವೆರಡನ್ನ ಕೂಡ ನೀವು ಮಾಡಿಸಬಹುದು. ಹಾಗೆ ವೆರಿ ಇಂಪಾರ್ಟೆಂಟ್ಲಿ ಒಂದಷ್ಟು ಭಾಗವನ್ನು ಸ್ಕಿಲ್ ಡೆವಲಪ್ಮೆಂಟ್ ಮೇಲೂ ಕೂಡ ನೀವು ಹೂಡಿಕೆ ಮಾಡ್ಬೋದು. ನೀವು ಯಾವುದೇ ಕ್ಷೇತ್ರದಲ್ಲಿ ಕೆಲಸ ಮಾಡ್ತೀರಿ ಅಲ್ಲಿ ಇನ್ನಷ್ಟು ನಿಮ್ಮ ತಾಕತ್ತನ್ನು ಜಾಸ್ತಿ ಮಾಡ್ಕೊಳ್ಳೋಕೆ, ಮುಂದಿನ ದಿನಗಳಲ್ಲಿ ಕರಿಯರ್ ಗ್ರೋತ್ಗೆ ಹೆಲ್ಪ್ ಆಗೋ ಥರ ಯಾವುದಾದ್ರೂ ಕೋರ್ಸ್ ಮಾಡ್ಬೋದು ನೀವು. ಅಥವಾ ಅದು ಬಿಟ್ಟು ಇನ್ಯಾವುದೋ ಬೇರೆ ಇಂಡಸ್ಟ್ರಿದು ಏನಾದರೂ ಕಲಿತೀನಿ ಅಂದರೂ ಕೂಡ ನೀವು ಯಾವುದಾದ್ರು ಕೋರ್ಸನ್ನು ಮಾಡೋ ಮೂಲಕ ನಿಮ್ಮ ಮೇಲೂ ಕೂಡ ನೀವು ಇನ್ವೆಸ್ಟ್ ಮಾಡ್ಕೋಬಹುದು. ಸೊ ಸ್ನೇಹಿತರೆ, ಇದಾಗಿತ್ತು ಯಾವ ರೀತಿ ಪ್ಲ್ಯಾನ್ ಮಾಡ್ಕೋಬೋದು ಅನ್ನೋದನ್ನು ನಿಮ್ಮ ಜೊತೆ ಚರ್ಚೆ ಮಾಡೋ ಪ್ರಯತ್ನ, ನಮ್ಮ ಒಂದಷ್ಟು ಸಲಹೆಗಳನ್ನು ಕೊಡುವಂಥ ಪ್ರಯತ್ನ. ಡಿಸಿಷನ್ ನಿಮ್ಮದೇ ಸ್ವಾಮಿ, ನಿಮ್ಮ ದುಡ್ಡು ನಿಮ್ಮದೇ ಡಿಸಿಷನ್. ಬಟ್ ಈಗ ಸಡನ್ನಾಗಿ ನೀವು ನೋಡ್ತಾ ಇದ್ದೀರಿ ಎಲ್ಲ ಕಡೆ ಸ್ನೇಹಿತರೆ, ಟ್ಯಾಕ್ಸ್ ಕಟ್ಟಾಯಿತು, ಕನ್ಸಂಪ್ಷನ್ ಪಿಕಪ್ ಆಗುತ್ತೆ, ಜನ ಸಿಕ್ಕಂಗೀಗ ವಸ್ತುಗಳನ್ನು ಖರೀದಿ ಮಾಡೋಕ್ಕೆ ಶುರು ಮಾಡ್ತಾರೆ ಅಂತ ಅಂದ್ಕೊಂಡು ಶೇರ್ ಮಾರ್ಕೆಟಲ್ಲಿ ಈ ಸ್ವಿಗ್ಗಿ, ಈ ಝೊಮ್ಯಾಟೊ, ಆಮೇಲೆ ಈ ಬಟ್ಟೆ ಬ್ರ್ಯಾಂಡ್ಗಳು ಇವ್ರದ್ದೆಲ್ಲ ಸಿಕ್ಕಾಪಟ್ಟೆ ವ್ಯಾಲ್ಯೂ ಜಾಸ್ತಿ ಆಗ್ತಿದೆ. ನೀವು ನಿಮ್ಮ ಪರ್ಸನ್ನು ಹರಿದು ಬಿಟ್ಟು ದುಡ್ಡು ಚೆಲ್ತೀರಿ ಅಂತ ಎಲ್ಲರೂ ಅಂದ್ಕೊಂಡಿದ್ದಾರೆ. ವಾಹನಗಳು, ಈ ಬೈಕ್ ಕಂಪ್ನಿ, ಆಟೋಮೊಬೈಲ್ ಕಂಪ್ನಿ, ಕಾರ್ ಕಂಪ್ನಿಗಳು ಅವುಗಳದೆಲ್ಲ ಶೇರ್ ವ್ಯಾಲ್ಯೂ ಜಾಸ್ತಿ ಆಗ್ತಿದೆ. ಜನ ಈಗ ಲೋನ್ ಮಾಡ್ತಾರೆ, ಓಕೆ ದುಡ್ಡು ಉಳಿತಾ, ಓಕೆ ಈಗ ಲೋನ್ ಮಾಡ್ತಾರೆ, ಬೈಕ್ ತೊಗೊಳ್ತಾರೆ, ಕಾರ್ ತೊಗೊಳ್ತಾರೆ, ತಗೊಳ್ಳಿ ಶೇರ್ ಅಂತ ತೊಗೊಳ್ತಿದ್ದಾರೆ. ಇರಲಿ, ಅದು ಮಾಡಬೇಡಿ ಅಂತಲ್ಲ, ನಿಮ್ಮ ಆರ್ಥಿಕ ಪರಿಸ್ಥಿತಿ ನೋಡ್ಕೊಂಡು ಮಾಡಿ. ಬಟ್ ಓವರಾಲ್ ಏನೆಲ್ಲ ಮಾಡಬಹುದು, ಬರೀ ಖರ್ಚೇ ಅಲ್ಲ ಸ್ವಾಮಿ, ಈ ಥರದ್ದೊಂದಿದೆ ಅನ್ನೋದನ್ನು ನಿಮಗೆ ಎಕ್ಸ್ಪ್ಲೇನ್ ಮಾಡೋ ಪ್ರಯತ್ನವನ್ನು ನಾವು ಮಾಡಿದ್ದೀವಿ. ಇನ್ನು ಆಗಲೇ ಹೇಳಿದಾಗೆ ಸ್ನೇಹಿತರೆ, ನಿಮಗೊಂದು ಕ್ವಿಕ್ ರಿಮೈಂಡರ್, ಡಿಸ್ಕ್ರಿಪ್ಷನಲ್ಲಿ ಪಿನ್ ಮಾಡಿರೋ ಕಾಮೆಂಟ್ನಲ್ಲಿ ಸ್ಟೇಬಲ್ ಮನಿಯ ಲಿಂಕ್ ಇದೆ. FD ಮೂಲಕ ಎಮರ್ಜೆನ್ಸಿ ಫಂಡ್ ಕ್ರಿಯೇಟ್ ಮಾಡ್ಕೊಳ್ತೀನಿ ಅನ್ನೋರಿಗೆ ನೀವಲ್ಲಿ ಹೋಗಿ ಡೆಫಿನೆಟ್ಲಿ ಚೆಕ್ ಮಾಡಿ ನೋಡಿ, ಇಂಟ್ರೆಸ್ಟ್ ರೇಟ್ ಎಲ್ಲ ಚೆಕ್ ಮಾಡಿ ನೋಡಿ, ಬಡ್ಡಿ ಎಲ್ಲ ಚೆಕ್ ಮಾಡಿ ನೋಡಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.